ಮಂತ್ರಾಲಯ ಶ್ರೀಗಳಿಂದ ಜಯನಗರ ರಾಯರ ಮಠದಲ್ಲಿ ಶ್ರೀಮಾನ್ ಮೂಲ ರಾಮಚಂದ್ರ ದೇವರ ಪೂಜೆ. ಇತ್ತೀಚೆಗೆ ಬೆಂಗಳೂರಿಗೆ ಆಗಮಿಸಿದ ಪರಮ ಪೂಜ್ಯರ ಅಧ್ಯಕ್ಷತೆಯಲ್ಲಿ ಮಂತ್ರಾಲಯದ ಶ್ರೀ ಗುರು ಸಾರ್ವಭೌಮ ವಿದ್ಯಾಪೀಠದ ವಿದ್ಯಾರ್ಥಿಗಳಿಗೆ ಶಾಸ್ತ್ರೀಯ ಪರೀಕ್ಷೆಯನ್ನು ಬೆಂಗಳೂರು ನಗರದ ಪವಮಾನಪುರ ಬಡಾವಣೆಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಮಂತ್ರಾಲಯ ಕ್ಷೇತ್ರದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮಠದ ಪರಮ ಪೂಜ್ಯ ಶ್ರೀ 1008 ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಘನ ಅಧ್ಯಕ್ಷತೆಯಲ್ಲಿ ಶ್ರೀಗಳ ಪೂರ್ವಾಶ್ರಮದ ತಂದೆಯವರಾದ ಪಂಡಿತ ಕೇಸರಿರಾಜ ಎಸ್ ಗಿರಿ ಆಚಾರ್ಯರ ಉಪಸ್ಥಿತಿಯಲ್ಲಿ ವಿಶೇಷ ವಿದ್ಯಾರ್ಥಿಗಳಿಗೆ ಶಾಸ್ತ್ರೀಯ ಪರೀಕ್ಷೆಯ ಕಾರ್ಯಕ್ರಮವು ನೆರವೇರಿತು. ಈ ಪರೀಕ್ಷಾ ಕಾರ್ಯಕ್ರಮದಲ್ಲಿ 45ಕ್ಕೂ ಹೆಚ್ಚಿನ ವಿದ್ವಾಂಸರಿಂದ ಶಾಸ್ತ್ರ ಪರೀಕ್ಷೆಯನ್ನು ನಡೆಸಿ ವಿದ್ಯಾರ್ಥಿಗಳ ಪರೀಕ್ಷೆಯನ್ನು ಕಂಡು ಸಂತೋಷ ವ್ಯಕ್ತಪಡಿಸುತ್ತಾ ವಿದ್ಯಾಮಠ ಶ್ರೀ ರಾಯರ ಮಠದ ವಿದ್ಯಾರ್ಥಿಗಳನ್ನು ಕೊಡುಗೆಯಾಗಿ ನೀಡಿದ ಶ್ರೀಪಾದರನ್ನು ಅಭಿನಂದಿಸಿ ಗೌರವಿಸಿ ಸನ್ಮಾನಿಸಿ ನಮಸ್ಕರಿಸಿದರು. ನಂತರ ಪರಮ ಪೂಜ್ಯ ಶ್ರೀಪಾದರು ಈ ದಿನ ಜಯನಗರದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿಯಲ್ಲಿ ಶ್ರೀಮಾನ್ ಮೂಲ ರಾಮಚಂದ್ರ ದೇವರ ಸಂಸ್ಥಾನ ಪೂಜೆಯನ್ನು ನೆರವೇರಿಸಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬಂಗಾರದ ಮೂಲ ಪಾದುಕೆಗಳಿಗೆ ಮತ್ತು ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೃಂದಾವನಕ್ಕೂ ಮಹಾ ಮಂಗಳಾರತಿಯನ್ನು ನೆರವೇರಿಸಿ ಭಕ್ತರಿಗೆ ಫಲ ಮಂತ್ರಾಕ್ಷತೆ ಕೊಟ್ಟು ಅನುಗ್ರಹಿಸಿದರು. ತಪಸ್ಸನ್ನ, ತಮ್ಮ ಕರುಣೆಯನ್ನ, ತಮ್ಮ ಅನುಗ್ರಹವನ್ನ ಪೂರ್ಣವಾಗಿ ನಮ್ಮ ಮೇಲೆ ಅನುಗ್ರಹಿಸಿ ಹಂಸನಾಮಕ ಪರಮಾತ್ಮನ ಶ್ರೀಮನ್ ಮಧ್ವಾಚಾರ್ಯರ, ಪದ್ಮನಾಭ ತೀರ್ಥರ, ಜಯತೀರ್ಥ ಗುರು ಸಾರ್ವಭೌಮರ ಅವಿಚ್ಛಿನ್ನ ದಿವ್ಯ ಭವ್ಯ ಪರಂಪರೆಯಲ್ಲಿ ನಮ್ಮನ್ನು ತಮ್ಮ ಶಿಷ್ಯರನ್ನಾಗಿ ಸ್ವೀಕಾರ ಮಾಡಿ ಅನುಗ್ರಹಿಸಿದ್ದಾರೆ. ನಿನ್ನೆಗೆ 12 ವರ್ಷಗಳು ಪೂರ್ಣವಾಗಿದೆ. ಇಂತಹ ಒಂದು ಪರಮ ಭಾಗ್ಯದ ಒಂದು ದಿನವಾಗಿ ನಾವು ನಿನ್ನೆಯ ದಿನವನ್ನು ಭಾವಿಸಿದ್ದೇವೆ. ಅವರ ಮಾರ್ಗದರ್ಶನದಂತೆ, ಅವರ ಅನುಗ್ರಹದಂತೆ 12 ವರ್ಷಗಳ ಕಾಲ ನಮ್ಮಿಂದ ಏನು ಭಗವಂತ ಶ್ರೀವಾಯು ಗುರುಗಳು ಕಿಂಚಿತ್ತು ಸೇವೆಯನ್ನು ಮಾಡಿಸಿದ್ದಾರೆ, ಅದೆಲ್ಲವೂ ಕೂಡ ನಮ್ಮ ಗುರುಗಳಿಗೆ ಸೇರುವಂತಹದ್ದಾಗಿದೆ. ಅದೇ ಸಂದರ್ಭದಲ್ಲಿ ಈ ಯಾವ ಪಟ್ಟಾಭಿಷೇಕದ 12ನೇ ವರ್ಷದ ಉತ್ಸವವನ್ನು ಬೇರೆ ಬೇರೆ ರೀತಿಯಲ್ಲಿ ವೈಭವವಾಗಿ ಆಚರಿಸಬೇಕು ಅಂತ ಮಠದ ಶಿಷ್ಯರು ಭಕ್ತರು ಅದನ್ನು ರೂಪಿಸಿದಾಗ ಜ್ಞಾನ ಕಾರ್ಯವೇ ಪ್ರಧಾನವಾದದ್ದು. ವಿದ್ಯಾಪ್ರಸಾರ, ವಿದ್ಯಾಮಠ ಅನ್ನುವುದಾಗಿ ಅತ್ಯಂತ ಅನ್ವರ್ಥಕವಾಗಿ ಪ್ರಸಿದ್ಧವಾದಂತಹ ನಮ್ಮ ಶ್ರೀಮಠ, ಈ ಮಠದ ಎಲ್ಲ ಪೂರ್ವ ಯತಿವರೇಣ್ಯರು ಕೂಡ ವಿದ್ಯೆಗೋಸ್ಕರವಾಗಿ ಸಿದ್ಧಾಂತ ಸ್ಥಾಪನೆಗೆ, ಪಾಠ ಪ್ರವಚನಗಳಿಗೆ, ವಿದ್ಯಾರ್ಥಿ ಪೋಷಣೆಗೆ, ವಿದ್ವಾಂಸರ ಪೋಷಣೆಗೆ ಎಲ್ಲ ಪೀಠಾಧಿಪತಿಗಳು ಕೂಡ ವಿಶೇಷವಾಗಿ ತಮ್ಮ ಪಾಲಿನ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಅವರೆಲ್ಲರ ಅನುಗ್ರಹದಿಂದ ಏನು 7 ತಂಡಗಳ ಶ್ರೀಬನ್ನಿ ಸುಧಾ ಪಾಠವನ್ನು ನಾವು ಮಾಡಿ ಭಗವಂತನಿಗೆ ಸಮರ್ಪಿಸಿದ್ದೇವೆ. ಈಗಾಗಲೇ 5 ತಂಡಗಳ ಸುಧಾ ಪಾಠದ ಮಂಗಳವೂ ಆಗಿದೆ. 6ನೇ ತಂಡದ ಮಂಗಳ ಮತ್ತು 7ನೇ ತಂಡದ ಮಂಗಳ ಸದ್ಯದಲ್ಲೇ ಆಗುವಂಥದ್ದಿದೆ. ಜೂನ್ ಮಾಸದಿಂದ 8ನೇ ತಂಡ ಸುಧಾ ತಂಡವನ್ನು, ವಿದ್ಯಾರ್ಥಿಗಳನ್ನು ನಾವು ಸ್ವೀಕಾರ ಮಾಡಿ ಪಾಠ ಪ್ರವಚನವನ್ನು ಮಾಡ್ತಾ ಇದ್ದೇವೆ. ನಮ್ಮ ಗುರು ಸಾರ್ವಭೌಮ ಸಂಸ್ಕೃತ ವಿದ್ಯಾಪೀಠದ ಎಲ್ಲ ಅಧ್ಯಾಪಕರುಗಳು, ಎಲ್ಲ ವಿದ್ಯಾರ್ಥಿಗಳು ಕೂಡ ಅತ್ಯಂತ ತೀಕ್ಷ್ಣಮತಿಗಳಾಗಿ ಮತ್ತು ಉತ್ಸಾಹಿಗಳಾಗಿ ಪಾಠ ಪ್ರವಚನದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ವಿದ್ಯಾಮಠದ ಕೀರ್ತಿಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಎಲ್ಲರೂ ಕೂಡ ತಮ್ಮ ಪಾಲಿನ ಪ್ರಯತ್ನ ಮಾಡಿದ್ದಾರೆ. ಈ ಉತ್ಸವದ ಅಂಗವಾಗಿ ಬೇರೆಲ್ಲ ಆಡಂಬರಗಳು ಬೇಡ ಅಂತ ಹೇಳಿ ಕೇವಲ ವಿದ್ಯಾರ್ಥಿಗಳ ವಿಷ್ಣುತತ್ವ ನಿರ್ಣಯ, ಯದೋಜ್ಜೀವನ, ಖಂಡನತ್ರಯಗಳು, ಅದೇ ರೀತಿಯಾಗಿ ಪ್ರಮಾಣ ಪದ್ಧತಿ ಮತ್ತು ಇತರ ಗ್ರಂಥಗಳ, ತತ್ವೋದ್ಯೋತ ಮೊದಲಾದ ಗ್ರಂಥಗಳ ಸಮಗ್ರ ವ್ಯಾಖ್ಯಾನ ವಿಶೇಷಗಳನ್ನು ಒಳಗೊಂಡಂತಹ ಮುಖೋದ್ಗತವಾದ ಪರೀಕ್ಷೆಯನ್ನು 2 ದಿನಗಳ ಕಾಲ ನಮ್ಮ ಶಾಖಾ ಮಠವಾದ ಪವಮಾನಪುರದ ಬೆಂಗಳೂರು ಬಡಾವಣೆಯ ಮಠದಲ್ಲಿ ನಾವು ನಿರ್ವಹಿಸಿದ್ವಿ. ನಾಡಿನ ಹಿರಿಯ ವಿದ್ವಾಂಸರು, ಬೇರೆ ಬೇರೆ ವಿದ್ಯಾಪೀಠದ ಎಲ್ಲ ವಿದ್ವಾಂಸರುಗಳ ಸಮಕ್ಷಮದಲ್ಲಿ ವಿದ್ಯಾರ್ಥಿಗಳು, ಪಂಡಿತರುಗಳು ಕೇಳುವ ಎಲ್ಲ ಪ್ರಶ್ನೆಗಳಿಗೂ ಕೂಡ ಸೂಕ್ತವಾದ ಉತ್ತರವನ್ನು ನೀಡಿ ಆಯಾವ ಪರೀಕ್ಷೆಯಲ್ಲಿ ಅತ್ಯಂತ ಯಶಸ್ಸನ್ನು ಗಳಿಸಿದ್ದಾರೆ. ಇದೇ ನಾವು 12 ವರ್ಷಗಳ ಈ ಉತ್ಸವಕ್ಕೆ ಭಗವಂತನಿಗೆ ಸಮರ್ಪಿಸುವಂಥ ಜ್ಞಾನಪುಷ್ಪ, ಇದೇ ಭಗವಂತನಿಗೆ ಸೇವೆ, ಇದೇ ವೈಭವದ ಉತ್ಸವ ಅಂತ ನಾವು ಭಾವಿಸಿ 2 ದಿನಗಳ ಕಾಲ ಈ ಕಾರ್ಯಕ್ರಮಗಳು ಅಲ್ಲಿ ನಡೆಸಿದ್ದೇವೆ. ಅನೇಕ ಗ್ರಂಥಗಳ ಮುದ್ರಣ ಮತ್ತು ಪ್ರಕಾಶನ, ವಿದ್ವಾಂಸನ ಪ್ರವಚನ, ಅದೇ ರೀತಿಯಾಗಿ ಮೂಲರಾಮದೇವರ ವಿಶೇಷ ಪೂಜೆ, ಅನ್ನ ಸಂತರ್ಪಣೆ, ಬಂದಂತಹ ಶ್ರೀಮಠದ ಶಿಷ್ಯರು ಭಕ್ತರುಗಳಿಗೆ ಮಂತ್ರಮುದ್ರಾಧಾರಣೆ ಇತ್ಯಾದಿ ಕಾರ್ಯಕ್ರಮಗಳನ್ನು ಆಚರಿಸಿ ಈ 12 ವರ್ಷಗಳ ಉತ್ಸವವನ್ನು ನಮ್ಮ ಗುರುಗಳ ಮೂಲಕವಾಗಿ ರಾಘವೇಂದ್ರ ಸ್ವಾಮಿಗಳವರು, ಅವರ ಮೂಲಕವಾಗಿ ಪೂರ್ವ ಗುರುಗಳು, ಅವರ ಅಂತರ್ಯಾಮಿಯಾದಂತಹ ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ನಮ್ಮ ಉಪಾಸ್ಯ ಮೂರ್ತಿ, ಚತುರ್ಯುಗ ಮೂರ್ತಿ, ಬ್ರಹ್ಮಕರಾರ್ಚಿತ ಮೂಲರಾಮದೇವರ ಪಾದಪದ್ಮಗಳಲ್ಲಿ ಸಮರ್ಪಿಸುವ ಮೂಲಕ ನಾವು ಕೃಷ್ಣಾರ್ಪಣವನ್ನು ಹೇಳ್ತಾ ಇದ್ದೇವೆ.